ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಘೋಷಣೆ ಹೇಳುತ್ತಾ ಅಯ್ಯಪ್ಪ ಸ್ವಾಮಿಗಳು ಮಾಲಧಾರೆಯನ್ನು ಯಾವ ರೀತಿ ಧರಿಸಬೇಕು ಅನ್ನೋದರ ಬಗ್ಗೆ ನಮ್ಮ ಅರುಣ್ ಗುರೂಜಿ ಸ್ವಾಮೀಜಿಯವರು ತಿಳಿಸ್ಕೊಡ್ತಾರೆ. ನೋಡೋಣ, ಅದರ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಹೋಗೋಣ. ವೀಕ್ಷಕರೇ ನಮಸ್ಕಾರ. ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿಗಳನ್ನು ತರಬೇಕು ಅಂತ, ಎಲ್ಲರಿಗೂ ಎಲ್ಲವನ್ನ ಸಮೃದ್ಧಿಯಾಗಿ ಭಗವಂತ ಕರುಣಿಸಬೇಕು. ಆ ಅಯ್ಯಪ್ಪ ಸ್ವಾಮಿ ಅನುಗ್ರಹದಿಂದ ಎಲ್ಲರೂ ಆಯುರ ಆರೋಗ್ಯಗಳಿಂದ ಸುಖ ಶಾಂತಿಗಳಿಂದ ಸಮೃದ್ಧಿಯಾಗಿ ಬಾಳಬೇಕು ಅಂತ ಆ ಅಯ್ಯಪ್ಪ ಸ್ವಾಮಿ ಸಾಕ್ಷಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅರುಣ್ ಸ್ವಾಮಿ ಗುರುಜಿಯವರೇ, ಈಗ ನಾನು ಮಾಲೆಯನ್ನು ಧರಿಸಿದ್ದೇನೆ. ನಾವು ಯಾವ ರೀತಿ ಇವಾಗ ತಿಳಿದೇ ಇರೋಂಥವರು ಮಾಲೆಯನ್ನು ಧರಿಸ್ತಾರೆ, ಅದರ ಬಗ್ಗೆ ತಿಳಿಯೋದಿಲ್ಲ, ಏನೂ ಇಲ್ಲ, ಮಾಲೆ ಹಾಕ್ತಾರೆ, ಅಲ್ಲಿ ಆಚೆ ಕಡೆ ಯಾವ ಥರನೋ ತಿರುಗಾಡ್ತಾರೆ. ಕೆಲವರು ಸ್ವಾಮಿಗಳು ಮಾಲೆ ಹಾಕದೇ ಇರೋ ವಿತೌಟ್ ಅವರು ನೋಡಿ ಬೇಜಾರು ಬೀಳ್ತಾರೆ. ಅಂಥದ್ರ ಬಗ್ಗೆ ನೀವು ಯಾವ ರೀತಿ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ, ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ? ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡೋದಕ್ಕೆ ಅಂತ ಕೆಲವು ಕ್ರಮಗಳನ್ನು ಗುರುಸ್ವಾಮಿಗಳು ಮತ್ತು ಈ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತಿ ಮಂಡಳಿಯವರು ಮೊದಲಿಂದ ಕೆಲವು ನಿಯಮಗಳನ್ನು, ರೀತಿ ನೀತಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರ ಪ್ರಕಾರವಾಗಿ ಮಾಲಾಧಾರಣೆಯನ್ನು ಮಾಡತಕ್ಕಂತಹ ಒಬ್ಬ ಅಯ್ಯಪ್ಪ ಸ್ವಾಮಿಯ ಕನ್ಯಾಸ್ವಾಮಿ ಆಗಬಹುದು ಅಥವಾ ಯಾರೇ ಆಗಲಿ, ಮೊದಲನೇ ಬಾರಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಬೇಕಾದ್ರೆ ಅದು ಗುರುಸ್ವಾಮಿಗಳ ಮುಖಾಂತರ ಧರಿಸೋದು ಬಹಳ ಸೂಕ್ತ ಅನ್ನೋದು ಅದು ಮೊದಲಿನಿಂದ ಬಂದಿರತಕ್ಕಂತಹ ಪರಂಪರೆ. ಅವರ ಮಾರ್ಗದರ್ಶನದಲ್ಲಿ ಮಾಡೋದೇ ಅದು ಅತ್ಯಂತ ಸೂಕ್ತವಾದದ್ದು. ಹಾಗಿಲ್ಲದ ಪಕ್ಷದಲ್ಲಿ ಅವರಿಗೆ ಗುರುಸ್ವಾಮಿಗಳ ಬಗ್ಗೆ ಅವ್ರಿಗೆ ಯಾರು ಗುರುಸ್ವಾಮಿಗಳು ಇದ್ದರೂ ಸಹ ಅವರಿಗೆ ಅವರ ತಾಯಿಯ ಕೈಯಲ್ಲಿ ಮಾಲೆ ಧಾರಣೆಯನ್ನು ಮಾಡಿಸಿಕೊಳ್ಳಬಹುದು. ಆದರೆ ಗುರುಸ್ವಾಮಿಗಳ ಒಂದು ಮಾರ್ಗದರ್ಶನ ಅನ್ನೋದು ಪ್ರತಿ ಅಯ್ಯಪ್ಪ ಸ್ವಾಮಿಗೂ ಬಹಳ ಮುಖ್ಯವಾಗಿರುತ್ತೆ. ಆ ಮಾಲಾಧಾರಣೆ ಮಂತ್ರ ಇರುತ್ತೆ. ಆ ಮಾಲಾಧಾರಣೆ ಮಂತ್ರವನ್ನು ಹೇಳಿಕೊಂಡು ಆ ಮಾಲೆಯನ್ನು ಧರಿಸಬೇಕು. ಅದು ತಾಯಿ ಕೈಯಲ್ಲಾದರೂ ಹಾಕಿಸ್ಕೋಬಹುದು ಅಥವಾ ಗುರುಸ್ವಾಮಿಗಳ ಕೈಯಲ್ಲನ್ನು ಹಾಕಿಸ್ಕೋಬಹುದು. ಈಗ ನಾವು ಶಬರಿಮಲೆ ಹೋಗಿ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬರ್ತೀರಿ. ಆಮೇಲೆ ಬಂದ ನಂತರ ನಾವು ಮಾಲೆಯನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಮಾಲೆಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದು ಯಾರು ಗುರುಸ್ವಾಮಿಗಳ ಕೈಯಲ್ಲಿ ಧರಿಸಿಸ್ಕೊಂಡಿರ್ತಾರೆ ಅವ್ರ ಕೈಯಲ್ಲೇ ತೆಗೆಸ್ಕೊಳ್ಬೇಕು. ಗುರುಸ್ವಾಮಿಗಳು ಆ ಸಮಯದಲ್ಲಿ ಲಭ್ಯವಿಲ್ಲದೆ ಇರೋ ಪಕ್ಷದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆ ಭಗವಂತನಿಗೆ ಪೂಜೆ ಮಾಡ್ತಕ್ಕಂತಹ ಅರ್ಚಕರಿರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕೆ ಒಂದು 2 ಸಾಲುಗಳ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿಸ್ಕೊಂಡು ಆ ಭಕ್ತಿಪೂರ್ವಕವಾಗಿ ಯಾವ ರೀತಿ ಮಾಲೆಯನ್ನು ಅವರು ಧರಿಸಿರ್ತಾರೋ ಅದೇ ರೀತಿಯಾಗಿ ಮಾಲೆಯನ್ನು ವಿಸರ್ಜನೆ ಮಾಡಿಸ್ಬೇಕು. ಬೇಕಾದವರು ಮುಂದೆ ನಾನು ಭವಿಷ್ಯದಲ್ಲಿ ಈ ದೀಕ್ಷೆಯನ್ನು ತೆಗೆದುಕೊಂಡು ನಾನು ಹೀಗೆ ಮುಂದುವರಿತೀನಿ ಅನ್ನೋ ಇಚ್ಛೆ ಇರತಕ್ಕಂಥವ್ರು ಆ ಮಾಲೆಯನ್ನು ಒಂದು ಪೆಟ್ಟಿಗೆನಲ್ಲಿ ಭದ್ರವಾಗಿ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಳ್ಬಹುದು, ತೊಂದರೆ ಇಲ್ಲ. ಬೇಡದೇ ಇರತಕ್ಕಂಥವ್ರು ಅದನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾರೆ. ಸ್ವಾಮಿ, ಈಗ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಹಲವಾರು ಸಿಟಿಗಳಲ್ಲಿ ನೋಡ್ತಾ ಇದ್ದೀರಿ, ಅಯ್ಯಪ್ಪ ಸ್ವಾಮಿಗಳು ಯಾವ ರೀತಿಯಲ್ಲಿ ಅಂತಂದ್ರೆ ಕೆಲವೊಂದು ರೋಡ್ಗಳಲ್ಲಿ ಬೇರೆ ಅವೇಚಕ ಚಟುವಟಿಕೆಗಳನ್ನು ನಿರ್ವಹಿಸೋದು, ಯಾವ ತರ ಅದು ಸಿಗರೇಟ್ ಹೊಡೆಯೋದು, ಪಾನ್ ಪರಾಕ್ ಆಗೋದು, ಈ ಮದ್ಯಪಾನ ಮಾಡೋದು ಜನರ ಸಮ್ಮುಖದಲ್ಲಿ ನಡೆಸ್ತಾ ಇರ್ತಾವೆ. ಅದ್ರ ಬಗ್ಗೆ ಏನಂತ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ, ಅಯ್ಯಪ್ಪ ಸ್ವಾಮಿಗಳಿಗೆ ನೀವು? ಈ ಚಟಗಳನ್ನೆಲ್ಲ ಬಿಟ್ಟು ಅವರು ಪರಿಶುದ್ಧರಾಗಬೇಕು, ಆ ಎಲ್ಲ ಚಟಗಳಿಂದ ದೂರ ಆಗಬೇಕು, ಒಂದು ಸಾಧನೆಯನ್ನ ತಾವು ಮಾಡ್ಕೋಬೇಕು, ತಮ್ಮನ್ನು ತಾವು ಹತೋಟಿಯಲ್ಲಿ ಇಟ್ಕೊಂಡು ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಲ್ಲಿ ಆ ಪರಿವರ್ತನೆಯನ್ನ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹ ದೀಕ್ಷೆ ಈ ಅಯ್ಯಪ್ಪ ದೀಕ್ಷೆಯನ್ನ ಅವರು ತೆಗೆದುಕೊಂಡಿರ್ತಾರೆ. ಆ ದೀಕ್ಷೆಯನ್ನ ತೆಗೆದುಕೊಂಡೂ ಸಹ ಅವರು ಅದನ್ನ ಮಾಡೋದ್ರಿಂದ ಅವ್ರಿಗೆ ಪ್ರಯೋಜನನೂ ಇಲ್ಲ, ಇನ್ನಷ್ಟು ಪಾಪವನ್ನು ಅವ್ರು ಕಟ್ಕೊಳ್ತಾರೆ. ಅದರಿಂದ ಮತ್ತೆ ವಾದಾಭಿವಾದಗಳನ್ನ ಎಷ್ಟು ಬೇಕಾದ್ರೂ ಮಾಡಬಹುದು. ಹಾಕೊಂಡು ಕುಡಿದ್ರೆ ಏನಾಗುತ್ತೆ, ಹಾಕೊಂಡು ಮಾಡೋದ್ರಿಂದ ಅದು ಭಗವಂತ ಹೊಡೆಯೋದನ್ನ ಯಾರು ಹೇಳಕ್ಕಾಗಲ್ಲ. ಇನ್ನೊಂದು ಹೇಳ್ತಾರೆ, ಆತ್ಮ ಶುದ್ಧಿ ಇರಬೇಕು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಶುದ್ಧವಾಗಿರೋದಕ್ಕೋಸ್ಕರನೇ ಮಾಡತಕ್ಕಂತಹ ದೀಕ್ಷೆ ಇದು. ಆತ್ಮವನ್ನ ಶುದ್ಧವಾಗಿಟ್ಕೊಳ್ಳೋದಕ್ಕೆ ಅಂತ ಮಾಡೋ ದೀಕ್ಷೆ ಇದು. ಆತ್ಮ ಶುದ್ಧವಾಗಿದ್ರೆ ಕುಡಿದ ಮೇಲೆ ಆತ್ಮ ಎಲ್ಲಿ ಶುದ್ಧವಾಗಿರುತ್ತೆ? ಬಾಯಿಗೆ ಏನ್ ಬಂದ್ರೆ ಅದನ್ನೆಲ್ಲ ಮಾತಾಡ್ತೀವಿ. ಚಟಗಳ ಮಾಡಿದ್ಮೇಲೆ ಆತ್ಮ ಎಲ್ಲಿ ಶುದ್ಧವಾಗಿದೆ? ಆ ದುಡ್ಡನ್ನ ನೀವು ಮನೆಗೋಸ್ಕರ ವಿನಿಯೋಗಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆರೋಗ್ಯ ಕೆಡಿಸ್ಕೋಬೇಡಿ ಅಂತ ಹೇಳ್ತೀವಿ ನಾವು. ಆತ್ಮ ಒಂದು ಶುದ್ಧವಾಗಿ ಇಟ್ಕೊಂಡು ಆರೋಗ್ಯ ಕೆಡಿಸ್ಕೊಂಡ್ಮೇಲೆ, ಆರೋಗ್ಯ ಕೆಟ್ಟ ಮೇಲೆ ಮತ್ತೆ ದೇವ್ರನ್ನ ಬೈಕೋತೀರಾ ನೀವು? ಆ ದೇವ್ರನ್ನ ಬೈಕೊಂಡ್ಮೇಲೆ ನಿನ್ನ ಆತ್ಮ ಶುದ್ಧಿ ಎಲ್ಲಿ ಬಂತು? ಮನೆಯವ್ರಿಗೆ ಅನ್ಯಾಯ ಮಾಡಿದ್ಮೇಲೆ ಆತ್ಮದಲ್ಲಿ ಶುದ್ಧಿ ಎಲ್ಲಿ ಬಂತು? ಯಥೇಚ್ಛಾಗಿ ಸಿಗರೇಟ್ ಸೇದೋದ್ರಿಂದ ನೀವೊಬ್ಬರೇ ಸೋಲ್ತೀರಾ,
ಪಕ್ಕದಲ್ಲಿರೋರ್ಗು ಹೊಗೆ ವಾಸನೆ ಬರುತ್ತೆ, ಅವ್ರಿಗೆ ಅದರಿಂದ ಕಷ್ಟ ಆಗತ್ತೆ, ಅದು ಪಾಪದ ಕೆಲಸ ಆಗತ್ತೆ. ಅದನ್ನ ಪಾಪದ ಮೂಟೆ ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಆಯ್ತು ಅಂದ್ರೆ ನನ್ನ ಇಷ್ಟ ನಾನು ಸೇರ್ಕೋತೀನಿ ಅನ್ನೋದ್ರಿಂದ ಆತ್ಮದಲ್ಲಿ ಶುದ್ಧಿ ಎಲ್ಲಿ ಬಂತು? ಆತ್ಮ ಎಲ್ಲಿದೆ ಶುದ್ಧವಾಗಿ? ಇನ್ ಏತಕ್ಕೆ ಹಾಕ್ಬೇಕು ಮಾಲೆಯನ್ನು? ಹಂಗೆ ಇದ್ರಿದ್ರೆ ಆಯ್ತು. ಅದು ತೋರಿಕೆಗೋಸ್ಕರನೋ, ಬೇರೆಯವ್ರನ್ನ ಮೆಚ್ಚಕ್ಕೋಸ್ಕರನೋ, ಬೇರೆಯವ್ರ ಮುಂದೆ ನಾನು ವಿನಯ ವಿಧೇಯತೆಗಳಿಂದ ಇನ್ನು ಮುಂದೆ ಬಾಳೆ ಬದುಕ್ತೀನಿ ಅಂತ ತೋರಿಸ್ಕೊಳಕ್ ಆಗ್ತಕ್ಕಂತಹದ್ದು ಮಾಲೆ ಅಲ್ಲ. ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ, ಬೇರೆಯವ್ರ ಮುಂದೆ ನಾನು ಪರಿವರ್ತನೆ ಆಗಿದ್ದೀನಿ ಅಂತ ತೋರಿಸ್ಕೊಳಕ್ ಹಾಕೋದು ಮಾಲೆ ಅಲ್ಲ. ತನ್ನನ್ನು ತಾನು ಪರಿವರ್ತನೆ ಮಾಡ್ಕೋಬೇಕು ಅಂತ ಹಾಕೊಳ್ಳೋದು ಮಾಲಧಾರಣೆ ಆಗಿರುತ್ತೆ. ತನ್ನಲ್ಲಿ ತಾನು ಬದಲಾವಣೆಯನ್ನ, ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಕೊಂಡು, ಭಗವಂತನಿಗೆ ತನ್ನನ್ನು ತಾನು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡು, ತನ್ನಲ್ಲಿ ಇರ್ತಕ್ಕಂತಹ ಎಲ್ಲವನ್ನೂ ಭಗವಂತನ ಮುಂದೆ ಸಮರ್ಪಣೆ ಮಾಡಿದ್ದೀನಿ, ತನ್ನ ತನವನ್ನು ತಾನು ಬದಲಾಯಿಸಿಕೊಂಡು ಇನ್ನು ಮುಂದೆ ಕ್ರಮಶಿಕ್ಷಣದಿಂದ ಜೀವನವನ್ನು ಮಾಡ್ತೀನಿ ಅಂತ ಆ 48 ದಿನಗಳ ದೀಕ್ಷೆಯನ್ನ ಯಾರು ಕಠಿಣವಾಗಿ ನಿಜವಾಗಲೂ ಆಚರಿಸ್ತಾರೋ ಅವರಿಗೆ ಒಂದು ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನಗಳು ಅವ್ರಿಗೆ ಪ್ರಾಪ್ತಿಯಾಗುತ್ತೆ. ಆಮೇಲೆ ಅವರು ಖಂಡಿತವಾಗಿ ಒಂದು ಸಾಧನೆ ಮಾಡತಕ್ಕಂತಹ ಮಾರ್ಗವನ್ನ ಭಗವಂತ ಅವ್ರಿಗೆ ಸೂಚಿಸ್ತಾನೆ, ತನ್ನಲ್ಲಿ ತನಗೆ ಅದು ಹೊಳೆಯುತ್ತೆ. ಆವಾಗ ಖಂಡಿತವಾಗಿ ಅವ್ರ ಜೀವನವನ್ನು ಉನ್ನತವಾದ ಮಾರ್ಗದಲ್ಲಿ ತಗೊಂಡು ಹೋಗ್ತಾರೆ. ಇದು ಎಷ್ಟೋ ಜನರಿಗೆ ಅನುಭವ ಆಗಿರುತ್ತೆ. ಇದು ಅಯ್ಯಪ್ಪ ದೀಕ್ಷೆ ಮಹಿಮೆ.